ತಣಿವೆ ನಿನ್ನ ಸ್ತುತಿಯ ಪಾಡಿ ತಣಿವು ಮರೆಸಿ ಪೊರೆಯೋ ಮೃಢನ ಕುವರ ಪೊಡ ಮಡುವೆನು ಬಿಡದೆ ವಿಘ್ನ ತೊಡೆವೆಯ ಹಿಡಿದ ಕಾರ್ಯ ಯಶದಿ ಸಾಗೆ ದಡವ ತೋರಿ ಕಾರ್ಯ ಗಿರಿಜಸುತನೆ ಬೇಡಿ ಕೊಂಬೆ ಹರಿದು ಬರಲು ಸದ್ಫಲ ಕರುಣೆಯಿಂದ ಕಾಡು ನಮ್ಮ ಕರೆದು ಕೊಡುತ್ತ ಸವಿಫಲ ಛಲದಿ ಬಾಳ್ವ ಬಲವ ತುಂಬಿಸಲವು ನಮ್ಮ ನಲುದಿನ ಗೆಲುವು ನಲಿವು ಕೂಡಿ ಬರಲು ಬೆಳೆಸು ಸೂಕ್ತ ಚೇತನ ಗಣಪ ನಿನ್ನ ಮೊದಲು ನೆನೆದು ಮಣಿವೆ ಸತತ ಕಾಯೋ ತಣಿವೆ ನಿನ್ನ ಸ್ತುತಿಯ ಪಾಡಿ ತಣಿವು ಮರೆಸಿ ಕೊರೆಯೋ ತಣಿವು ಮರೆಸಿ ಕೊರೆಯೋ. ನಮಸ್ಕಾರ. ಮರಿಕೆ ಪ್ಯಾರಡೈಸ್ ಇದರ ಉದ್ಘಾಟನಾ ಸಮಾರಂಭದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. 2018ರಲ್ಲಿ ನಾನು ಕಾಲೇಜ್ ಶಿಕ್ಷಣವನ್ನು ಮುಗಿಸಿ ಮುಂದೇನು ಅಂತ ಯೋಚನೆ ಬಂದಂಥದ್ದು ಮರಿಕೆಯ ಒಂದು ಕಲ್ಪನೆಯ ಕೂಸು. ಅದು ಬೆಳೀತಾ ಬೆಳೀತಾ ಮರಿಕೆ ಐಸ್ ಕ್ರೀಮ್ ಆಯಿತು, ಮರಿಕೆ ಸಾವಯವ ಮಳಿಗೆ ಆಯಿತು. 2018ರಿಂದ ಶುರುವಾಗಿ
ಈಗ 2025 7 ವರ್ಷಗಳಲ್ಲಿ ಬೇರೆ ಬೇರೆ ಮಜಲುಗಳನ್ನು ದಾಟಿ ಈಗ ಒಂದು ಸುಸ್ಥಿರ ಮತ್ತು ಒಂದು ಸ್ವಂತ ನೆಲಕ್ಕೆ ನಾವು ಬಂದು ನಿಂತಿದ್ದೇವೆ. ಮರಿಕೆ ಸಾವಯವ ಮಳಿಗೆ ಪಕ್ಕದಲ್ಲಿರುವಂಥದ್ದು 2018ರಿಂದ ಪ್ರಾರಂಭವಾಗಿ ಜನವರಿ 14ಕ್ಕೆ ಒಂದು ದೊಡ್ಡ ಸೂಪರ್ ಮಾರ್ಕೆಟ್ನ ರೀತಿಯಲ್ಲಿ ಬಂದು ನಿಂತಿದೆ. ಹಾಗೆ ಈ ಕೋಣೆ ನನ್ನ ಆತ್ಮೀಯ ಮಿತ್ರರಾದ ಗೋಪಾಲಕೃಷ್ಣ ಅವರ ಕೋಣೆ, ಈ ಅಂಗಡಿ ಕೋಣೆ. ಸೊ ಹೀಗೆ ಮಾತಾಡ್ತಾ ಇರುವಾಗ ಈ ಕೋಣೆಯನ್ನು ನಾನು ನಿನಗೆ ಕೊಡ್ತೇನೆ ಸುಹಾಸ್, ಇದರಲ್ಲಿ ನೀವೇ ಏನಾದರೂ ಮಾಡಿ ಅಂತ ಹೇಳೋದನ್ನು ತುಂಬ ಸತಿ ಹೇಳಿದರು ನಮ್ಮ ಜೊತೆ. ಹಾಗೆ ಆ ಕಲ್ಪನೆಯನ್ನು ಒಂದು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಇದನ್ನು ಹೇಗೆ ಅಭಿವೃದ್ಧಿಪಡಿಸ್ಬೋದು ಅಂತ ಯೋಚನೆ ಮಾಡಿದಾಗ ನಮ್ಮ ಈಗ ಇರುವ ಉದ್ಯಮಕ್ಕೆ ಅದು ಹೊಂದಿಕೆ ಆಗಬೇಕು, ಜೊತೆಗೆ ಅದರಲ್ಲಿ ಒಂದಿಷ್ಟು ಹೊಸತನವನ್ನು ಕೊಡಬೇಕು ಅಂತ ಹೇಳಿ ಆಲೋಚನೆ ಬಂದಂಥದ್ದು ಮರಿಕೆ ಪ್ಯಾರಡೈಸ್. ಅದರಲ್ಲಿ ನಾವು ಎಕ್ಸ್ಕ್ಲೂಸಿವ್ ಆಗಿ ವಿಶೇಷವಾಗಿ ಡ್ರೈ ಫ್ರೂಟ್ಸ್ಗಳದ್ದೇ ಒಂದು ಶೋರೂಮ್, ಅದರ ಜೊತೆಗೆ ಆಡುಕಳೆ ಅಂತ ಅಂದರೆ ಸಂಕೇತಿ ಅಂತ ಹೇಳೋ ಒಂದು ಸಮುದಾಯ ಇದೆ ಹಾಸನದಿಂದ ತಮಿಳುನಾಡಿನವರೆಗೆ. ಅವರು ಪಾರಂಪರಿಕವಾಗಿ ಒಂದಿಷ್ಟು ಕುರು ತಿಂಡಿಗಳನ್ನು ಅಂದರೆ ಮನೆ ತಿಂಡಿಗಳನ್ನು ಮಾಡ್ತಾರೆ, ಜೊತೆಗೆ ಒಂದಿಷ್ಟು ಸಿಹಿ ತಿಂಡಿಗಳು, ಪ್ರೀ ಮಿಕ್ಸ್ಗಳು. ಈಗ ನಾವು ಮೇಲುಕೋಟೆಗೆಲ್ಲ ಹೋದರೆ ಅಲ್ಲಿ ತಿನ್ನುವ ಒಂದೊಂದು ಐಟಮ್ಗಳು ಅಷ್ಟು ರುಚಿ ಇರ್ತದೆ. ಸೊ ಅದಕ್ಕೆಲ್ಲ ಒಂದು ಪಾರಂಪರಿಕವಾದ ಒಂದು ನೈಜ ರುಚಿ ಇದೆ. ಸೊ ಅದನ್ನು ಇಂಟ್ರಡ್ಯೂಸ್ ಮಾಡಿದಂಥದ್ದು ಸಂಕೇತಿ ಸಮುದಾಯದವರು. ಸೊ ಆ ಒಂದು ಸಂಬಂಧಪಟ್ಟಂಥ ಸ್ನ್ಯಾಕ್ಸ್ಗಳನ್ನು ಜೊತೆಯಾಗಿಸ್ಕೊಂಡು ಮಂಗಳೂರಿನ ಪ್ರಕಾಶ್ ಕಲ್ಬಾವಿ ಅವರು ಈಗ ಅದರ ಕಲ್ಬಾವಿ ಕ್ಯಾಶ್ಯೂಸ್ ಅಂತ 1987ನೇ ಇಸವಿಯಿಂದ ಕ್ಯಾಶ್ಯೂ ಉದ್ಯಮದಲ್ಲೇ ತಮ್ಮದೇ ಆದ ಛಾಪನ್ನು ಮೂಡಿಸಿದಂಥ ಒಂದು ಸಂಸ್ಥೆ. ಸೊ ಅದರದ್ದು 2 ಕಂಪೆನಿಗಳ ಎಕ್ಸ್ಕ್ಲೂಸಿವ್ ಐಟಮ್ಗಳನ್ನು ಹಾಕಿಕೊಂಡು ಈ ಸಮಾರಂಭದಲ್ಲಿ ನಾವು ಬಂದು ಸೇರಿದ್ದೇವೆ. ಸೊ ಈ ಉದ್ಘಾಟನಾ ಸಮಾರಂಭದ ಕಾರ್ಯಕ್ರಮದಲ್ಲಿ ಇವತ್ತು ಉದ್ಘಾಟನೆಯನ್ನು ನನ್ನ ತಂದೆಯವರೇ ಮಾಡಲಿಕ್ಕಿದ್ದಾರೆ. ಮಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಂತಹ ಪಂಜಿಗುಡ್ಡ ಈಶ್ವರ ಭಟ್ರು ಅವರು ಬರಬೇಕಿತ್ತು. ಸೊ ಅನಿವಾರ್ಯ ಕಾರಣಗಳಿಂದ ಅವರು ಬರಲಿಕ್ಕೆ ಆಗ್ತಾ ಇಲ್ಲ. ನನ್ನ ತಂದೆಯವರು ದೀಪ ಪ್ರಜ್ವಲನೆ ಮಾಡ್ತಾ ಇದ್ದಾರೆ, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ, ಈ ಮಳಿಗೆಯನ್ನು ಈ ರೀತಿಯಾಗಿ ಸ್ಥಾಪನೆ ಮಾಡಲಿಕ್ಕೆ ಒಂದು ಮೂಲ ಅಂಕುರ ಹಾಕಿಕೊಟ್ಟದ್ದು ನಮ್ಮ ರಾಘವೇಂದ್ರ ಹೊಳ್ಳರು. ನಾವು ಹೀಗೆ ಅವರ ಒಂದು ಕಾರ್ಯಕ್ರಮದಲ್ಲಿ ಈ ಕಲ್ಬಾವಿ ಕ್ಯಾಶ್ದ ಒಂದು ಗಿಫ್ಟ್ ಬಾಕ್ಸಿಂದ ಶುರುವಾದದ್ದು ಇದರ ಯೋಚನೆ. ಸೊ ಅಲ್ಲಿ ಯೋಚನೆ ಅದು ಮುಂದುವರಿತಾ ಈ ಹಂತಕ್ಕೆ ಬಂದಿದೆ. ಹಾಗಾಗಿ ಮೂಲ ಒಂದು ಹೊಳ್ಳರಿಂದ ಶುರುವಾಗಿದ್ದು, ಹಾಗಾಗಿ ಇವತ್ತಿನ ಮುಖ್ಯ ಅತಿಥಿಗಳಾಗಿ ಕೂಡ ನಮ್ಮ JCU ಹೌದು ರಾಘವೇಂದ್ರ ಹೊಳ್ಳರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಹಿತೈಷಿ, ನಮ್ಮ ಮಾರ್ಗದರ್ಶಕರು ಮತ್ತು ಈ ತ್ರಿನೇತ್ರ ಸಂಕೀರ್ಣದ ಒಂದು ಆಧಾರ ಸ್ತಂಭ, ಒಂದು ಪಿಲ್ಲರ್, ಹಾಗೆ ಇದರ ಪಾಲುದಾರರು. ನಾನು ಯಾವತ್ತೇ ಏನನ್ನೇ ಕೇಳಿದರೆ ಇಲ್ಲ ಅಂತ ಹೇಳಿದವರಲ್ಲ ಗಿರಿಯಣ್ಣ. ನನಗೂ ಅವರಿಗೂ ಇತ್ತೀಚೆಗೆ ಒಂದು 1.5 ವರ್ಷದ ಸಂಬಂಧ. ನಾವೊಂದು 30 ವರ್ಷದಿಂದ, ನಾನು ಹುಟ್ಟಿದಾಗದಿಂದ ಅವರನ್ನು ನೋಡ್ತಾ ಇದ್ದೇನೆ ಅಂತ ಹೇಳುವ ಒಂದು ಆ ಬಂಧುತ್ವದಲ್ಲಿ, ಆ ಪ್ರೀತಿಯಲ್ಲಿ ಒಬ್ಬ ಅಣ್ಣನಾಗಿ ನಿಂತು ನಮಗೆಲ್ಲ ಸಂದರ್ಭದಲ್ಲಿ ಗೈಡ್ ಮಾಡುವಂಥವ್ರು ಗಿರಿಧರ ಹೆಗ್ಡೆ ಅವರು. ನಮ್ಮ ಯಾವುದೇ ಕಾರ್ಯಕ್ರಮ ಆದರೂ ನಮಗೆ ಅವರು ನಮ್ಮ ಜೊತೆ ಬೇಕು. ಹಾಗಾಗಿ ಈ ಸಂದರ್ಭದಲ್ಲಿ ಕೂಡ ಅವರನ್ನು ವೇದಿಕೆಯಲ್ಲಿ ಸ್ವಾಗತ ಮಾಡಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇನೆ. ಹಾಗೆ ನಮ್ಮ ಗ್ರಾಹಕರು, ನಮ್ಮ ಹಿತೈಷಿಗಳು, ಈಗ ಹೆಸರು ಹೇಳ್ತಾ ಹೋದರೆ ಅದು ಪಟ್ಟಿ ಉದ್ದ ಆಗ್ತದೆ. ನಮ್ಮ ಬಂಧುಗಳು, ನಮ್ಮ ಗ್ರಾಹಕರು, ನಮ್ಮ ಹಿತೈಷಿಗಳು, ಮಾಧ್ಯಮ ಮಿತ್ರರಿದ್ದಾರೆ, ಫೋಟೋಗ್ರಾಫರ್, ವಿಡಿಯೋಗ್ರಾಫರ್ಸ್ ಇದ್ದಾರೆ. ಸೊ ಎಲ್ಲರನ್ನು ಕೂಡ ಒಂದೇ ಮಾತಿನಲ್ಲಿ ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತಾ, ನಿಮ್ಮೆಲ್ಲರ ಸಹಕಾರವನ್ನು ಈ ಸಂದರ್ಭದಲ್ಲಿ ಕೋರ್ಕೊಳ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತಾ ಇದ್ದೀನಿ. ದೀಪ ಬೆಳಗಿಸುವ ಜವಾಬ್ದಾರಿಯನ್ನು ನಾವು ಈಶ್ವರ ಭಟ್ರಲ್ಲಿ ಹೇಳಿದ್ದೆವು. ಅವರಿಗೇನೋ ಅನಿವಾರ್ಯವಾಗಿ ಬರಲಿಕ್ಕೆ ಆಗಲಿಲ್ಲ. ಹಾಗೆ ಅದರನ್ನೀಗ ಸಂಸ್ಥೆಯ ಮಾಲಕ ಸುಹಾಸನ ತಂದೆಯಾಗಿ ನನಗೆ ಅದು ಸಿಕ್ಕಿತು. ಹಾಗಾದ ಕಾರಣ ನಾನು ಬೆಳಗಿಸಿ ಉದ್ಘಾಟಿಸಿದ್ದೇನೆ. ಚಿಕ್ಕ ಪ್ರಾಯದಿಂದಲೇ ಸುಹಾಸನಿಗೆ ವ್ಯಾಪಾರದ ಮೇಲೆ ಮೋಹ. ನಾವು 100ಕ್ಕೆ 100 ಕೃಷಿ ಕುಟುಂಬದವರಾದರೂ ಅವನಿಗೆ ಕೃಷಿಯಲ್ಲಿಗೆ ಇದಕ್ಕಿಂತ ಹೆಚ್ಚು ವ್ಯಾಪಾರದಲ್ಲಿಯೇ. ಹಾಗೆ ಸಣ್ಣ ಈ ಪ್ರಾಯದವನ
ಮಗ ಇದೇ ಪ್ರಾಯದಲ್ಲಿರುವಾಗಲೂ ನಾನು ವ್ಯಾಪಾರಕ್ಕೆ ಹೋಗೋದು, ವ್ಯಾಪಾರವೇ ಮಾಡೋದು ಅಂತ ಹೇಳಿಕೊಂಡೇ ಬಂದವ. ಹಾಗೆ ಅದನ್ನು ಹಾಗೆಯೇ ಹಾಗೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳುವ ಆ ಮನೋಭಾವದಲ್ಲಿ ಬೆಳೆದದ್ದು, ಅದನ್ನು ಹಾಗೆ ಅವ ಛಲವಾಗಿ ಇಟ್ಟುಕೊಂಡು ಸಾಧಿಸಿಕೊಂಡು ಬಂದಿದ್ದಾನೆ. ಹಾಗಾಗಿ ಇವತ್ತು ಮರಿಕೆ ಐಸ್ ಕ್ರೀಮ್ ಇರ್ಬೋದು, ಅದನ್ನು ಮರಿಕೆ ಮಳಿಗೆ ಇರ್ಬೋದು, ಇದನ್ನು ಸಮಾಜ ಒಪ್ಪಿದೆ, ಸಮಾಜ ಪ್ರೋತ್ಸಾಹಿಸಿದೆ, ಬೆಂಬಲಿಸಿದೆ. ಆ ಬೆಂಬಲಿಸಿದ ಪರಿಣಾಮ ಮತ್ತೊಂದು ಮುಂದಿನ ಹೆಜ್ಜೆಗೆ ಇವತ್ತು ಬರ್ತಾ ಇದ್ದಾನೆ. ಹಾಗೆ ಎಲ್ಲರ ಸಹಕಾರ, ಪ್ರೀತಿ, ವಿಶ್ವಾಸ ಈ ಹಿಂದೆ ಹೇಗಿತ್ತೋ ಅದೇ ನಮ್ಮನೆ ಮುಂದುವರಿಬೇಕು ಅಂತಲೂ ಆಶಿಸ್ತೇನೆ ನಾನು. ಮತ್ತು ನಮ್ಮ ಹಿರಿಯರು ವೇದಿಕೆಯಲ್ಲಿ ನಾವು ಅಲಂಕರಿಸಿದ್ದೇವೆ. ಯಾವುದೇ ಒಂದು ಸಮಾರಂಭವನ್ನು ವೇದಿಕೆಗೆ ನಾವು ಕರೆಯುವಾಗ ಯಾವುದಾದ್ರೂ ಕ್ಷೇತ್ರದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಿದವರನ್ನೇ ನಾವು ಕರಿತೇವೆ, ಯಾರೇ ಆದರೂ ಕೂಡ. ಯಾಕೆಂತ ಹೇಳಿದರೆ ಅದು ಸಮಾಜಕ್ಕೆ ಅವರೊಂದು ಗಣ್ಯ ವ್ಯಕ್ತಿ ಹೀಗೀಗೆ ಸಾಧನೆ ಮಾಡಿದ್ದಾರೆ ಅಂತ ಹೇಳಿದನ್ನು ತೋರಿಸುವುದು, ಮತ್ತು ಆ ಆದರ್ಶವನ್ನು, ಆ ತೋರಿಕೆಯನ್ನು ನಾವೆಲ್ಲರೂ ಬೆಳೆಸಿಕೊಳ್ಳಬೇಕು ಅಂತ ಹೇಳಿಕೊಂಡು ಇಲ್ಲಿ ಪ್ರಸ್ತುತ ಸಂದರ್ಭದಲ್ಲಿ ನನ್ನ ಮಗ ಅದೇ ನಮನೆಯಲ್ಲಿ ಮೇಲೆ ಹೋಗಬೇಕು, ಸಾಧಿಸಬೇಕು ಅಂತ ಸಾಧಕರನ್ನು ಅನುಸರಿಸಬೇಕು ಅಂತ ಹೇಳುವ ಒಂದು ವಿಶ್ವಾಸದಲ್ಲಿ ನಾವು ಕರಿತಾ ಇರ್ತೇವೆ. ಅದಕ್ಕೆ ಬಂದಿದ್ದಾರೆ. ಅವರಿಗೂ ನಾನು ತಂದೆಯ ಸ್ಥಾನದಲ್ಲಿ ನಿಂತು 2 ನಮನಗಳನ್ನು ಸಲ್ಲಿಸಿ 2 ಮಾತುಗಳನ್ನು ಮುಗಿಸ್ತೇನೆ. ಸುಹಾಸ್ ಅವರ ಪರಿಚಯ 7 ವರ್ಷದಿಂದ ಕೂಡ ಅವರು ಅಭಿವೃದ್ಧಿ ಆಗ್ತಾ ಇದ್ದಾರೆ. ಅವರು ಈಗಾಗಲೇ ಹೇಳಿದ ಹಾಗೆ ಚಿಕ್ಕಂದಿನಿಂದಲೇ ಅದರ ಏನು ಗುಣ ಇತ್ತು ನಾವು ಅದನ್ನು ಒಬ್ಸರ್ವ್ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಕೃಷಿಕರು ಮತ್ತು ವ್ಯವಹಾರ 2 ಒಟ್ಟಿಗೆ ಆದರೆ ಯಾವಾಗಲೂ ಒಳ್ಳೆಯದು. ಕೃಷಿ ಮಾಡಿದನ್ನು ನಾವು ಬೇರೆಯವ್ರಿಗೆ ಮಾರ್ಕೆಟ್ ಮಾಡಿ ಇನ್ನೊಬ್ರು ಯಾರು ಲಾಭ ಗಳಿಸೋ ಬದಲಾಗಿ ನಮ್ಮ ಕುಟುಂಬದಲ್ಲೇ ಒಬ್ಬ ಬಿಸ್ನೆಸ್ ಮ್ಯಾನ್ಗಳು ಬಂದರೆ, ಎಂಟರ್ಪ್ರಿನರ್ಸ್ ಬಂದರೆ ಅದು ಯಾವಾಗಲೂ ಒಳ್ಳೆಯದು. ಅದರಿಂದಾಗಿ ದೇಶ ಮತ್ತು ಊರು ಎರಡೂ ಇಂಪ್ರೂವ್ ಆಗಲಿಕ್ಕೆ ಸಾಧ್ಯ ಇದೆ. ಇವತ್ತು ಏನು ಈ ಪ್ರಾರಂಭವಾಗಿದೆ, ಇದು ಅತ್ಯಂತ ಉತ್ತಮವಾಗಿ ಬೆಳೀಲಿ. ಪುತ್ತೂರಿಗೆ ಉತ್ತಮವಾದಂತಹ ಒಂದು ಡ್ರೈ ಫ್ರೂಟ್ಸ್, ಅದರಲ್ಲಿ ಸ್ಪೆಷಲ್ ಆದಂತಹ ಗೋಡಂಬಿಗಳು, ಕಲ್ಬಾವಿ ಕ್ಯಾಶ್ಯೂಸ್ನವರ ಗೋಡಂಬಿಗಳು ಬಹಳ ಉತ್ತಮ ಕ್ವಾಲಿಟಿಯ ಗೋಡಂಬಿಗಳು ಕೊಡ್ತಾರೆ. ಕೆಲವೊಂದು ಸಂಸ್ಥೆಗಳಿರುತ್ತೆ ಕೇವಲ ಪ್ಯಾಕಿಂಗ್ ಮಾತ್ರ, ರಟ್ಟಿನ ಬಾಕ್ಸ್ ಮಾತ್ರ. ಅದರಲ್ಲಿ ಒಂದು 500 ರೂಪಾಯಿ ಬಿಲ್ ಆದರೆ 400 ರೂಪಾಯಿ ರಟ್ಟಿನ ಬಾಕ್ಸಿಗೆ, 100 ರೂಪಾಯಿ ಮಾತ್ರ ಕ್ಯಾಶ್. ಇವರಲ್ಲಿ ಹಾಗಲ್ಲ, 500 ರೂಪಾಯಿಗೆ 500 ರೂಪಾಯಿದು ಕೂಡ ಕ್ಯಾಶು ಸಿಗ್ತದೆ. ಯಾಕೆಂದರೆ ಕಳೆದ ಸುಮಾರು ಒಂದು 7-8 ವರ್ಷದಿಂದ ನಮ್ಮ ಎಲ್ಲ ಗ್ರಾಹಕರಿಗೆ ಇರ್ಬೋದು, ನಮ್ಮ ಕಂಪನಿಗಳು, ನಾವು ಅದನ್ನು ರೆಗ್ಯುಲರ್ ಆಗಿ ಕಲ್ಬಾವಿ ಕ್ಯಾಶ್ಯೂಸನ್ನು ಉಪಯೋಗ ಮಾಡ್ತಾ ಇದ್ದೇವೆ. ಆ ಗುಣಮಟ್ಟ ಇರಲಿ ಅಥವಾ ಲೋಕಲ್ನ ಒಂದು ಏನು ಕನ್ನರ್ ಅಂತ ಹೇಳ್ತೇವೆ ಆ ಫ್ರೂಟ್ಸ್ಗಳಲ್ಲಿ, ಆ ಡ್ರೈ ಫ್ರೂಟ್ ಅಂಥದ್ದು ತಿನ್ನಲಿಕ್ಕೆ ನಮಗೆ ಸಿಗ್ತದೆ. ಮತ್ತು ಆಲ್ವೇಸ್ ಕ್ವಾಲಿಟಿಯ ಬಗ್ಗೆ ಕಲ್ಬಾವಿ ಕ್ಯಾಶ್ಯೂಸ್ ತುಂಬ ಒಂದು ಹೋರಾಟ ಸಿಸ್ಟಮ್ ಮಾಡಿದ್ದಾರೆ. ಮತ್ತು ಅವರ ಕಂಪನಿಯಲ್ಲಿ ಕೂಡ ಮಂಗಳೂರಿನಲ್ಲಿ ಪ್ರಥಮ ಬಾರಿಗೆ 100% ಮೆಕ್ಯಾನಿಸಮ್ ಅಲ್ಲಿ ಮಿಷನಲ್ಲೇ ಎಲ್ಲ ತಯಾರಾಗುವಂಥ ಸಿಸ್ಟಮನ್ನು ಅವರು ಮಾಡಿದ್ದಾರೆ. ಇತ್ತೀಚೆಗೆ ಅವ್ರು ಕೇಳುವಾಗ ಅವರೊಟ್ಟಿಗೆ ಸಂಪರ್ಕ ಬೆಳೆಸಿ ಅವರೊಟ್ಟಿಗೆ ಕೂತ್ಕೊಂಡು ಮಾತಾಡಿ ಪುತ್ತೂರಿಗೆ ಕಲ್ಬಾವಿ ಒಂದು ಎಕ್ಸ್ಕ್ಲೂಸಿವ್ ಶೋರೂಮ್ ಅಥವಾ ಅದರದ್ದೇ ಬರಬೇಕು ಅಂತ ಕೇಳಿದಾಗ ಅವರು ಪ್ರಕಾಶ್ ರಾವ್ ಅವರು ಅತ್ಯಂತ ಖುಷಿಯಿಂದ ಒಪ್ಕೊಂಡ್ರು. ಸೊ ನಮ್ಮದೇ ಊರಿಗೆ ಇಂಥದ್ದೊಂದು ಬರಲಿ, ನಮ್ಮಿಂದ ಏನಾಗ್ತದೆ ಸಹಾಯ ಮಾಡಿ. ಆ ಪಾಸಿಟಿವಿಂದ ಪ್ರಕಾಶ್ ರಾವ್ ಅವರು ಇವತ್ತಿನ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗಲಿಲ್ಲ. ಅವರ ಸಹಕಾರದಿಂದ ಇವತ್ತು ಪುತ್ತೂರಲ್ಲಿ ಆಗ್ತದೆ. ಅತ್ಯಂತ ಹೆಚ್ಚಿನಾಗಿ ಬೆಳೀಲಿ. ಈಗೇನಿದೆ ಇದನ್ನು 3-4 ಪಟ್ಟು ಆದಷ್ಟು ಬೇಗ ಬೆಳೆಯುವಂತೆ ಆಗಲಿ ಅಂತ ಶುಭ ಹಾರೈಸ್ತಾ ಇದ್ದೇವೆ. ಸುಹಾಸ್ ಮರಿಕೆ ಹೇಳುವುದು ನನಗೆ ಇತ್ತೀಚೆಗೆ 1 ವರ್ಷದಿಂದ ಪರಿಚಯ ಆದ ವ್ಯಕ್ತಿ. ಆದರೆ ಈ ಪರಿಚಯ ತುಂಬ ಹಳೆಯ ಪರಿಚಯದಾಗೆ ಆಗಿದೆ. ಅವರು ಮೊದಲನಾಗಿ ಬಂದು ನಮ್ಮಲ್ಲಿ ಈ ಥರ ಮಾಡಬೇಕು, ಈ ಥರ ಒಂದು ನಾವು ಸಾವಯವ ಕೇಂದ್ರ ಮಾಡ್ತಾಯಿದ್ದೇವೆ ಗಿರಿಯಣ್ಣ, ನಾವು ಅದಕ್ಕೆ ನಾವು ತುಂಬ ಪ್ರೋತ್ಸಾಹ ಬೇಕು ಅಂತ ಹೇಳಿದ್ದು. ಹಾಗಾಗಿ ಅವಾಗೊಂದು ಒಳ್ಳೆಯ ರೇಟಲ್ಲಿ ಕೊಟ್ಟಿದ್ದೆವು. ಚಂದ ಜನವರಿ 14ರಂದು ನಮ್ಮ ಬಿಲ್ಡಿಂಗ್ ಓಪನ್ ದಿನವೇ ಅವ್ರದ್ದು ಕೂಡ ಬಿಲ್ಡಿಂಗಿನ ಶಾಪ್ನ ಅನಾವರಣ ಮಾಡಿದ್ದಾರೆ. ಹಾಗೆ ಒಂದು 2-3 ತಿಂಗಳು ಕಳೆದ ಮೇಲೆ ಅವರು ಭಾವನೊಟ್ಟಿಗೆ ಕೃಷ್ಣಕುಮಾರನೊಟ್ಟಿಗೆ ಸೇರಿಕೊಂಡು ಬೋಟ್ ಹೌಸ್ ಅಂತ ಹೇಳೋ ಕ್ರೀಮ್ ಪಾರ್ಲರ್ ಮಾಡಿದೆ. ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಇವತ್ತು ಡಿಸೆಂಬರ್ 1 ಈ ವರ್ಷದಲ್ಲಿ 3ನೇ ಮಳಿಗೆ ಅಂತ ಹೇಳ್ಬೋದು. ಹಾಗಾಗಿ ಒಂದು ಡ್ರೈ ಫ್ರೂಟ್ಸನ್ನ ಪ್ಯಾರಡೈಸ್ ಡ್ರೈ ಫ್ರೂಟ್ಸ್ ಅಂತ ಹೇಳಿ ಮಾಡಿದ್ದಾರೆ. ಈ 3 ಕೂಡ ಏನಾಗಿದೆ ಅಂದರೆ ಆರ್ಗಾನಿಕ್ ಆಗಿ ಮತ್ತು ನ್ಯಾಚುರಲ್ ಆಗಿ ಉಂಟು. ಅದು ಹೆಮ್ಮೆ ನಮಗೆ. ಈ 3 ಮಳಿಗೆ ಕೂಡ ನಮ್ಮ ಕಾಂಪ್ಲೆಕ್ಸ್ ಬಂದು ನಮಗೆ ತುಂಬ ಹೆಮ್ಮೆ ಆಗಿದೆ. ಹಾಗೆ ಪುತ್ತೂರು ಜನರಿಗೆ ಈ ಆರೋಗ್ಯದಾಯಕ ಒಂದು ಸಂಸ್ಥೆ ಅಂತ ಹೇಳ್ಬೋದು. ಈ 3 ಕೂಡ ಪುತ್ತೂರು ಜನತೆ ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಬೇಕಾಗಿ ನನ್ನ ವಿನಂತಿ. ಹಾಗೆಲ್ಲರಿಗೂ ಹಾಗೆ ವಿಶ್ವಾಸಿಗಳಾಗಿ ಎಲ್ಲರಿಗೂ ನಮಸ್ಕಾರ. ನಮ್ಮ ಮರಿಕೆ ಸಂಸ್ಥೆಯ ನೂತನ ಮಳಿಗೆ ಮರಿಕೆಸ್ ಪ್ಯಾರಡೈಸ್ನ ಉದ್ಘಾಟನೆಯ ಕೊನೆ ಹಂತದಲ್ಲಿ ನಾವಿವತ್ತಿದ್ದೇವೆ. ಮನೆಯವರಿಗೆ ಧನ್ಯವಾದ ಹೇಳೋ ಕ್ರಮ ಇಲ್ಲ, ಆದರೂ ಇವತ್ತು ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೂ ನಮಗೆ ಬೆನ್ನೆಲುಬಾಗಿ ನಿಂತಹ ನನ್ನ ಮಾವನವರು ಇವತ್ತು ದೀಪ ಪ್ರಜ್ವಲಿಸಿದ್ದಾರೆ. ಅವರಿಂದ ಆಶೀರ್ವಾದವನ್ನು ಬೇಡ್ತಾ ಇದ್ದೇವೆ. ಹಾಗೆ ಮುಖ್ಯ
ನ್ಯಾಷನಲ್ ಬಿಸ್ನೆಸ್ ಸ್ಕೂಲ್ ಮಂಗಳೂರು, ಇದರ ಅಧ್ಯಕ್ಷರು. ನೀವು ಇವತ್ತು ಬಂದು ನಮಗೆ ಶುಭ ಹಾರೈಸಿದ್ದೀರಿ, ನಿಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.